ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ಗಂಗವ್ವ, ಬಾ ಬಾ. ಏನು ಮಲ್ಲವ್ವ, ಏನು ಮಾಡಾಕಂತೀರಿ? ಏನಿಲ್ಲ ಬಾರ್ವ, ಈ ಕೆಲಸ ಮುಗಿಸ್ಕೊಂಡು ಹಂಗೆ ಅಡ್ಡಾಡಕಂತಿದ್ದೆ. ಬಾ. ಹೌದನ, ನಾನು ಈ ಕೆಲಸ ಮುಗಿಸಿದ್ನೆ, ಹಂಗೆ ನಿನ್ನ ಜೊತೆ ಮಾತಾಡೋಣ ಅಂತಂದು ಬಂದುಬಿಡ. ಹೌದಾ, ಆತಗ ಬಾ ಕುತ್ಕ. ಏ ಗಂಗವ್ವ, ಪಕ್ಕದ ಶಾಂತಮ್ಮನ ಮನೇಲಿ ನಿನ್ನೇನಾಯ್ತು ಗೊತ್ತನ? ಅಯ್ಯೋ ಇಲ್ಲಮ್ಮ, ನಿನ್ನೆ ನಾನು ಹೊಲಕ್ಕೆ ಹೋಗಿದ್ದೆ. ಏನಾಯ್ತು ಹೇಳು. ಅಯ್ಯಯ್ಯೋ, ಊರು ಮಾತಾಡೋ ವಿಷಯ ಆಯಿತು. ನಿನಗೇನೂ ಗೊತ್ತಿಲ್ಲೇನ? ಬೆಳಗ್ಗಿಂದ ಜನ ಅವ್ರ ಮನೆ ಮುಂದೆ ನಿಂತ್ಕೊಂಡಾರ. ಹೌದಾ? ಯಾಕೆ ಅವ್ರ ಮನೆಗೆ ಯಾರಿಗಾರ ಹುಷಾರಿಲ್ಲ ನೀನು? ಅಲ್ಲಮ್ಮ, ಅವ್ರ ಸೊಸೆ ಸುಮ್ಮನೆ ಕೋಪ ಮಾಡಿಕೊಂಡು ತವ್ರ ಮನೆಗೆ ಹೋಗ್ಯಾಳಂತ. ಅದಕ್ಕೆ ಜನ ಪಂಚಾಯತಿ ಮಾಡೋಕ್ಕೇನ ಬಂದಿರ್ಬೇಕನ. ಅಯ್ಯೋ ದೇವ್ರೆ, ಯಾಕಮ್ಮ? ಶಾಂತಮ್ಮ ಸೊಸೆಯನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ಲಲ್ಲ. ಅದು ಹೊರಗಿಂದ ನೋಡೋರಿಗೆ ಹಾಗೆ ಕಾಣ್ತೈತಿ. ಮನೆ ಒಳಗೆ ಕತೆ ಯಾರಿಗೆ ಗೊತ್ತಾಕತಿ ಹೇಳು. ಹೌದು ಬಿಡುವ, ಅದೇನ ಅಂತಾರಲ್ಲ, ಹೊಗೆ ಇಲ್ದಂಗೆ ಬೆಂಕಿ ಬರಲ್ಲ ಅಂತಾರಲ್ಲ, ಹಂಗೆ ಆತಿತ್ತು. ನಿನ್ನೆ ಸಂಜೆ ನಾನು ಬಾವಿಗೆ ನೀರು ತರಕಂತ ಹೋಗಿದ್ದೆ. ರಾಧಮ್ಮ ಸಿಕ್ಕಿದ್ಲೆ. ಮನೇಲಿ ಸಣ್ಣ ಮಾತಿಗೆ ದೊಡ್ಡ ಜಗಳ ಆಡ್ತಾಳಂತ. ಹೌದು ಬಿಡ, ಈಗಿನ ಕಾಲದಾಗ ಸಣ್ಣ ಮಾತೇ ದೊಡ್ಡ ಸಮಸ್ಯೆ ಆಗ್ತೈತಿ. ಸ್ವಲ್ಪ ತಾಳ್ಮೆ ಇದ್ರೆ ಸಾಕಾಗಲ್ಲ. ಅದೇ ಅಲ್ವಾ, ಮಾತಾಡೋ ಮುಂಚೆ ಯೋಚನೆ ಮಾಡಬೇಕು. ಹೌದನಾ? ಮತ್ತು ಮುಂದೆ ಏನು ಕತೆ? ಮತ್ತೇನು ಮಾಡಿದ್ರಿ? ಇವತ್ತು ಬೆಳಿಗ್ಗೆ ಅವ್ರ ಅಪ್ಪ ಅಮ್ಮ ಬಂದಿದ್ರಂತ. ಬಂದು ಇಬ್ಬರು ಕುಟುಂಬನ ಕೂತ್ಕೊಂಡು ಏನೋ ಮಾತಾಡಿದ್ರಂತ. ಅದು ಒಳ್ಳೇದು ನೋಡು. ಹಿರಿಯರು ಕೂತು ಮಾತಾಡಿದ್ರೆ ಸಮಸ್ಯೆ ಅರ್ಧ ಕಡಿಮೆ ಆಗ್ತತಿ. ಆದರೆ ಊರವರು ಏನು ಮಾಡ್ತಿದ್ದಾರೆ ಗೊತ್ತಾ? ಏನು ಮಾಡಾಕಂತಾರ? ಯಾರಿಗೂ ನಿಜ ಗೊತ್ತಿಲ್ಲದೆ ಆದರೂ ಒಬ್ಬೊಬ್ಬರು ಒಂದೊಂದು ಕತೆ ಹೇಳ್ತಿದ್ದಾರೆ. ಅದೇ ಮತ್ತು ನಮ್ಮೂರಿನ ದೊಡ್ಡ ಕಾಯಿಲೆ. ಸತ್ಯ ಗೊತ್ತಾಗೋ ಮುಂಚೆ ಗಾಳಿ ಸುದ್ದಿ ಹರಡ್ಸ್ಕೊಂತ ಬಂದ್ಬಿಡ್ತಾ. ಮನ್ಯಾಗ ಮಾಡೋಕ್ಕೆ ಕೆಲಸ ಇರಂಗಿಲ್ಲ ಅವ್ರಿಗೆ. ಹೌದು, ನಾಳೆ ಇದೇ ವಿಷಯಕ್ಕೆ ಇನ್ನೊಂದು ಕತೆ ಹುಟ್ಟಿಸಿಬಿಡ್ತಾರೆ. ಏನು ಮಾಡ್ಬೇಕು ಈ ಜನಕ್ಕೆ? ನಾವಂದ್ರಿಗೂ ಮಾತ್ರ ಯಾರ ಮನೆ ವಿಷಯಕ್ಕೂ ಬೆಂಕಿ ಹಚ್ಚೋ ಕೆಲಸ ಮಾಡಬಾರ್ದಪ್ಪ. ಸರಿ ಹೇಳಿದೆ ನೋಡು. ಕೇಳಿದ ಮಾತನ್ನು ಹಾಗೆ ನಂಬೋದು ತಪ್ಪು. ಹೇಗಂಗವ, ಸುಮ್ಮನಿರು, ಶಾಂತವ ಬರಾಕಂತಾಳ. ಏನಮ್ಮ, ಇಬ್ಬರು ಬೆಳಗಿಂದ ಮಾತಲ್ಲೇ ಬ್ಯುಸಿ ಆಗಿದ್ದೀರಲ್ಲ? ಏನು ಬಿಲ್ ಬಿಡಕ್ಕ, ಹಂಗೆ ಊರಿನ ವಿಷಯ ಮಾತಾಡ್ಕೆ ಅಂತ ಕೂತ್ಕೊಂಡಿದ್ವಿ. ಬಾ ಕೂತ್ಕ. ಊರಿನ ವಿಷಯ ಮಾತಾಡೋದು ಸರಿ, ಆದ್ರೆ ಯಾರ ಮನಸ್ಸಿಗೆ ನೋವು ಆಗದಾಗ ಮಾತಾಡ್ಬೇಕು ನೋಡು. ಹೌದು ಅಕ್ಕ, ಅದೇ ಸತ್ಯ ನೋಡು. ನೋಡಿದೆ ಗಂಗವ್ವ, ಒಂದು ಮಾತಿನಲ್ಲಿ ಎಷ್ಟು ದೊಡ್ಡ ಪಾಠ ಹೇಳಿದರು. ಹೌದಕ್ಕ, ಇನ್ನೊಬ್ಬರ ಮನೆಯ ವಿಷಯಕ್ಕಿಂತ ನಮ್ಮ ಮನೆ ನೆಮ್ಮದಿ ದೊಡ್ಡದು. ಏನು ಮಾಡೋದು ಬಿಡುವ, ನಮ್ಮ ಮನೇಲಿ ಏನೋ ಚಲೋ ಇರ್ತಾಳಂತ ನಾವು ಮಾಡ್ಕೊಂಬಂದ್ವಿ. ನಮ್ಮ ಕಳ್ಬಳ್ಳಾಗನ ಈಗ ನೋಡಿದ್ರೆ ಜಗಳ ಮಾಡ್ಕೊಂತ ಅಡ್ಡಾಡ್ತಾಳೆ. ಏನೋ ಈಗ ಒಂದಿಟ್ಟು ಸರಿ ಆಗೈತೆ ನೋಡುವ. ಹೌದನಕ್ಕ, ಪಾಡಾತ್ ಬಿಡಕ್ಕ. ನಾನು ಸ್ವಲ್ಪ ಮನ್ಯಾಗ ಕೆಲಸ ಐತಿ, ಹೋಗಿ ಬರ್ತಾ ನಾನು. ನನಗೂ ಸ್ವಲ್ಪ ಕೆಲಸ ಅದಾವು. ಸರಿ ತಗಕ್ಕ, ನನಗೆ ಕೆಲಸ ಅದಾವು, ನಾನು ಕೆಲಸ ಮಾಡೋಕೆ ಬನ್ನಿ. ನಮ್ಮ ಯಜಮಾನ್ರು ಬರೋ ಟೈಮ್ ಆಯ್ತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ನೂ ನಿಮಗೆ ಬೇರೆ ವಿಚಾರದಲ್ಲಿ ಬೇಕಾದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ.